कर्नाटका माइनॉरिटी वेलफेयर महकमे की जानिब से बनाए गए केएमडीसी भवन का इफ्तिताह अमल में आया। इस भवन में केएमडीसी यानी कर्नाटका माइनॉरिटी डेवलपमेंट कॉरपोरेशन और माइनॉरिटी कमीशन और साथ ही साथ उर्दू एकेडमी के दफ्तर मुंतकल किए जाएंगे। इफ्तिताही इजलास में वज़ीर आला बसवराज बोम्मई ने अक़लियतों के ताल्लुक से काफी लंबी चौड़ी तकरीर की। इन्होंने कहा कि इनकी हुकूमत अक़लियतों की फलाह व बहबूदी के लिए काम कर रही है। अस्सलामु अलैकुम कहकर अपने खिताब का आगाज करते समाजी कारकुनान, बीजेपी लीडरान और दीगर अहम अफसरान भी यहाँ देखे गए। ನನಗೆ ಭಾಳ ಸಂತೋಷ ಆಗಿದೆ। ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಂದೆ ಆದಂಥ
ಒಂದು ಕಟ್ಟಡವನ್ನು ಬೆಂಗಳೂರಿನ ಕೇಂದ್ರ ಸ್ಥಳದಲ್ಲಿ ಹೊಂದಿ ತನ್ನ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಮಾಡೋದಕ್ಕೆ ಭವ್ಯವಾಗಿರುವಂಥ ಒಂದು ಭವನ ತಾವು ನಿರ್ಮಾಣ ಮಾಡಿಕೊಂಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಜ್ ಭವನ ಆಗಿದೆ, ಇವತ್ತು ಮೈನಾರಿಟಿ ಡೆವಲಪ್ಮೆಂಟ್ ಭವನ ಆಗಿದೆ, ಮೌಲಾನಾ ಆಜಾದ್ ಭವನ ಆಗಿದೆ. ಇವೆಲ್ಲವೂ ಕೂಡ ಒಳ್ಳೆಯ ಕೆಲಸ. ಎಷ್ಟು ಸುಂದರವಾಗಿ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಭವನ ನಿರ್ಮಾಣ ಆಗಿದೆ, ಅಷ್ಟೇ ಸುಂದರವಾಗಿ ಮೈನಾರಿಟಿಯರ ಬದುಕು ಕೂಡ ಸುಂದರವಾಗಿರಬೇಕು. ನಾನು ನಮ್ಮ ಮುಸಲ್ಮಾನ್ ಬಾಂಧವರು, ಜೈನ್ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರ ಭಾಳ ಅತ್ಯಂತ ಆತ್ಮೀಯವಾಗಿ ನಾನು ಅವ್ರ ಜೊತೆಗೆ ಬೆಳೆದವನು. ಇವತ್ತು ಅವರಲ್ಲಿ ಜಾಗೃತಿ ಮೂಡಿದೆ. ನಾವು ಕೂಡ ವಿದ್ಯಾವಂತರಾಗಬೇಕು, ನಾವು ಕೂಡ ಎಲ್ಲರಂತೆ ಮುಂದೆ ಬರಬೇಕು, ನಾವು ಕೂಡ ಸ್ವಾಭಿಮಾನದ ಬದುಕು ಬರಲಿಕ್ಕಬೇಕು, ನಾವು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕನ್ನುವಂಥ ಒಂದು ಜಾಗೃತಿ ಮೂಡಿದೆ. ನನಗೆ ಭಾಳ ಸಂತೋಷ ಆಗಿದ್ದು ಏನು ಅಂತಂದರೆ, ಹೆಣ್ಣುಮಕ್ಕಳು ವಿದ್ಯೆ ಕಲಿಯೋದಕ್ಕೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅತಿ ಹೆಚ್ಚು ಬರ್ತಾ ಇದ್ದಾರೆ. ಗುಲ್ಬರ್ಗ ಡಿವಿಷನ್ನಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ನಾನು ನೋಡ್ತಾ ಇದ್ದೆ. ಅಲ್ಲಿ ಈ ಸಾಕ್ಷಾತ್ಕಾರದಲ್ಲಿ ಹೆಚ್ಚು ಗುಲ್ಬರ್ಗ ಡಿವಿಷನ್ನವರು ಬರೆಯೋದನ್ನು ಓದೋದನ್ನು ಕಲ್ತಿದ್ದಾರೆ ಕಳೆದ 4-5 ವರ್ಷದಿಂದ ಅಂತ ರಿಪೋರ್ಟ್. ಮತ್ತೊಂದು ಸ್ವಲ್ಪ ತಿರುಗಿಸಿ ನೋಡಿದಾಗ ಅದಕ್ಕೆ ಕಾರಣ ಏನು ಅಂತಂದರೆ, ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಜಾಸ್ತಿ ಕಲ್ತಿದ್ದರಿಂದ ಆ ಪರ್ಸೆಂಟೇಜ್ ಹೆಚ್ಚಾಗಿತ್ತು. ಇದರ ಅರ್ಥ ಏನು ಅಂತಂದರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ತಾಯಂದಿರು, ಅಕ್ಕ ತಂಗಿಯರು ಭಾಳ ಬುದ್ಧಿವಂತರಿದ್ದಾರೆ. ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ಎಲ್ಲ ರಂಗದಲ್ಲೂ ಕೂಡ ಎಲ್ಲರಂತೆ ಮುಂದೆ ಬರ್ತಾರೆ. ಇವತ್ತು ನಮ್ಮ ಸರ್ಕಾರ ವಿದ್ಯಾಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದೆ. ಮೌಲಾನಾ ಆಜಾದ್ ಶಾಲೆಗಳು, CBSEಯಲ್ಲಿ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿರುವಂಥ ಶಾಲೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಯಶಸ್ವಿ ಆಗ್ತಾ ಇದೆ. ಸುಮಾರು 30ಕ್ಕಿಂತ ಹೆಚ್ಚು ಅಬ್ದುಲ್ ಕಲಾಂ ಶಾಲೆ CBSEಯಲ್ಲಿ ಕಲಿಸ್ತಾ ಇದ್ದೀವಿ. ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ. ಈ ಬಾತ್ ಆಪ್ ಸಮझ लो. ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಭಾಳಷ್ಟು ಜನ ನಾವು ಅಲ್ಪಸಂಖ್ಯಾತರ ಚಾಂಪಿಯನ್ ಅಂತ ಬೇರೆ ಬೇರೆ ರಾಜ್ಯಗಳ ನಾಯಕರು ಹೇಳ್ಕೊಳ್ತಿರ್ತಾರೆ. ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನು ಬೇಕೋ ಅದನ್ನು ಮಾಡೋದಿಲ್ಲ. ಇವತ್ತು ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಉತ್ತಮ ಶಿಕ್ಷಣ ಕೊಟ್ಟರೆ ಅವನು ತನ್ನ ಜೀವನದಲ್ಲಿ ತಾನು ಮುಂದೆ ಬರೋದು ಅಷ್ಟೇ ಅಲ್ಲ, ಇಡೀ ಸಮುದಾಯವನ್ನು ಮುಂದೆ ತರ್ತಾನೆ. ಆ ಶಕ್ತಿ ಬರ್ತದೆ. 21ನೇ ಶತಮಾನ ಜ್ಞಾನದ ಶತಮಾನ, 21वीं सदी इल्म की सदी. इल्म हासिल करना बहुत ज़रूरी है. दुनिया बहुत तेज रफ्तार से जा रही है. उस रफ्तार को पकड़ना है तो इल्म को हासिल करना है. ನನಗೆ ಗೊತ್ತಿದೆ ಅಲ್ಪಸಂಖ್ಯಾತರನ್ನು ಯಾವ ರೀತಿ ಕತ್ತಲಲ್ಲಿ ಇಟ್ಟಿದ್ದಾರೆ ಜನ. ನಿಮ್ಮನ್ನು
ಸಮಯ ಬಂದಾಗ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ಬಿಟ್ರೆ ನೀವು ಖುಷಿ ಆಗಿಬಿಡ್ತೀರಿ. ये बड़े साहब आए थे, मेरे कंधे पे हाथ रख के बात किया, चलो ये नहीं चलेगा. आपकी बच्चों की खातिर आपको बदलना पड़ेगा. ನಾನು ಹೇಳಿದ್ದು ಕೆಲವರಿಗೆ ಸರಿ ಅನಿಸಿರೋದಲ್ಲ, ಆದರೆ ನಾನು ಅದಕ್ಕೆ ಚಿಂತೆ ಮಾಡೋದಿಲ್ಲ. ಸತ್ಯ ಸತ್ಯನೇ. ಇವತ್ತು ಅಲ್ಪಸಂಖ್ಯಾತ ಮಕ್ಕಳು ಯಾವ ಕೈಯಲ್ಲಿ ಪೆನ್ಸಿಲ್ಲು ಪೆನ್ ಇರಬೇಕು, ಅಲ್ಪಸಂಖ್ಯಾತ ಮಕ್ಕಳಲ್ಲಿ ಪಾನ ಪಕ್ಕಡಿದೆ. ಬರೋಬ್ಬರ ಇದ್ರೆ ಬರೋಬ್ಬರ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಯಾವ ಬೆನ್ನಿನಲ್ಲಿ ಸ್ಕೂಲ್ ಬ್ಯಾಗ್ ಇರಬೇಕು, ಅಲ್ಲಿ ಜೋಳ ಗೋಧಿ ಅಕ್ಕಿಯ ಚೀಲ ಇದೆ, ಹಮಾಲಿ ಮಾಡ್ತಾರೆ ಪಾಪ. ಯಾಕೆ ಅವ್ರಿಗೂ ಹಕ್ಕಿಲ್ವಾ ಓದೋದು? ಅವ್ರಿಗೂ ಮುಂದೆ ಬರೋ ಹಕ್ಕಿಲ್ವಾ? ಅವ್ರು ಹಾಗೆ ಇರಬೇಕಾ? ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಲಿಲ್ಲ? ಎಷ್ಟು ವರ್ಷ ಬೇಕಿದು? 75 ವರ್ಷ ಆಯ್ತು. ಎಷ್ಟು ಜನ ಬುದ್ಧಿವಂತರಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರನ್ನ ತಗೊಳ್ಳಿ, ಒನ್ ಆಫ್ ದಿ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್ ಅಬ್ದುಲ್ ಅಜೀಮ್. ನಾಟ್ ಓನ್ಲಿ ಫೈನೆಸ್ಟ್, ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫೀಸರ್. ಅವ್ರ ಕಾಲದಲ್ಲಿ ಅತ್ಯಂತ ಕ್ಲಿಷ್ಟವಾಗಿರುವಂಥ ಕೇಸುಗಳನ್ನು ಅವರು ಅದನ್ನು ಬಗೆಹರಿಸಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರಂತೆ ಎಲ್ಲ ಮಕ್ಕಳು ಆಗ್ಬೇಕಲ್ಲ. ನಮ್ಮ ಸರ್ಕಾರದ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ. ನಮ್ಮ ಸರ್ಕಾರದ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ. ಆದರೆ ನನ್ನ ಫೈನಾನ್ಸ್ ಸೆಕ್ರೆಟರಿ ಯಾರು ಗೊತ್ತಾ? सब डेवलपमेंट के लिए पैसा किसके हाथ से आता है? ನನ್ನ ಫೈನಾನ್ಸ್ ಸೆಕ್ರೆಟರಿ ಹೆಸರು ಜಾಫರ್. ಕೋವಿಡ್ ಟೈಮ್ನಲ್ಲಿ ಹೆಲ್ತು ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರು ಗೊತ್ತಾ? ಜಾವೇದ್ ಅಖ್ತರ್. ಈಗ ಟ್ರಾಫಿಕ್, ನಮ್ಮ ಬೆಂಗಳೂರು ಟ್ರಾಫಿಕ್ಕನ್ನು ಉತ್ತಮಗೊಳಿಸೋದಕ್ಕೆ ಸ್ಪೆಷಲ್ ಕಮಿಷನರ್ ಆಗಿ ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಸ್ಪೆಷಲ್ ಕಮಿಷನರ್ ಆಗಿ ಅವ್ರನ್ನ ನೇಮಿಸಿದ್ದು ಯಾರನ್ನು ಗೊತ್ತಾ? ಸರಿ ಹೇಳಿ ನೀವು. ನಾವು ಅಲ್ಪಸಂಖ್ಯಾತರ ಅನ್ಯಾಯ ಮಾಡಿದ್ದೀವಿ, ನ್ಯಾಯ ಕೊಡ್ತಾ ಇದ್ದೀವಿ. ಬರೀ ಆಫೀಸರ್ನ ಹಾಕೋದು ಅಷ್ಟೇ ಅಲ್ಲ. ಈ ವರ್ಷ, ಕಳೆದ ವರ್ಷ ಕೋವಿಡ್ ಇದೆ ಅಂಥೇಳಿ ಮಕ್ಕಳಿಗೆ ವಿದೇಶದಲ್ಲಿರುವಂಥವ್ರು ಸ್ಕಾಲರ್ಶಿಪ್ ನಿಲ್ಲಿಸಿದ್ರು. PG ಮಾಡೋರು ಸ್ಕಾಲರ್ಶಿಪ್ ನಿಲ್ಲಿಸಿದ್ರು. ಏನು ಮನೆಯವನ್ನ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತೇಳು, ಸುಳ್ಳಿದ್ರೆ ಸುಳ್ಳು ಅಂತೇಳು. ಹಂಗೆ ರಾಜಕೀಯವಾಗಿ ನಾನು ಮಾತಾಡೋಕ್ಕೆ ಬಂದಿಲ್ಲ. ಇಲ್ಲಿ PhD ಸ್ಟಾಪ್, ಓವರ್ಸೀಸ್ ಎಜುಕೇಷನ್ ಸ್ಟಾಪ್, IAS KS ಟ್ರೈನಿಂಗ್ ಸ್ಟಾಪ್. ನಾನು ಬಂದ ಮೇಲೆ ಎಲ್ಲವನ್ನು ಸ್ಟಾರ್ಟ್ ಮಾಡಿಸಿದ್ದೆ. ಸುಮಾರು APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು CBSE ಸುಮಾರು 25 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ DBT ಈ ವಸತಿ ಶಾಲೆಗೆ, ಆಮೇಲೆ ಸ್ಕಾಲರ್ಶಿಪ್ಗೆ, ವಿದ್ಯಾರ್ಥಿ ನಿಲಯಕ್ಕೆ ಎಲ್ಲಕ್ಕೂ ಕೂಡ ಡೈರೆಕ್ಟಾಗಿ ಪೇಮೆಂಟ್ ಹೋಗೋ DBT ಸಿಸ್ಟಮ್ ಮಾಡಿದೆ. ಇಲ್ಲಿ ನಡಕ್ನವರೇ ಹೊಡೆದು ಬಿಡ್ತಿದ್ರು ಮೊದಲು. ಯಾರು ನಡಕ್ನವ್ರು ಇದ್ರಂತ ನಿಮ್ಗೆ ಗೊತ್ತಿದೆ.
ನಾನು ಅದನ್ನು ಹೇಳೋದಿಲ್ಲ. ಈ बीच वाले बहुत मार को खाते बहुत खतरनाक रहते. अल्लाह ताला और हमारे बीच में कोई नहीं रहना चाहिए. माशाल्लाह. ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ. ನಂದು ಅವ್ರದ್ದು ಭಾಳ ಚಲೋ ದೋಸ್ತಿ ಇದೆ. ನಾ ಏನು ಹೇಳ್ತೇನೆ ಗೊತ್ತಾ, ನೀವು ನನಗೆ ವೋಟ್ ಹಾಕಬೇಡ್ರಿ, ತೊಂದರೆ ಇಲ್ಲ. ಅಲ್ಲ, ಒಂದು ನಿಮಿಷ ಕೇಳಪ್ಪ, ನೀನಿಲ್ಲ ಅಲ್ಲಿ, ಸುಮ್ಮನೆ. आप मुझे वोट मत दे दो, मेरे लिए दुआ करो. दुआ में बहुत बड़ा ताकत है, वोट में नहीं. ಇನ್ನೊಂದು ಹೇಳ್ತೀನಿ ಅವ್ರಿಗೆ, ನನಗೆ ಬ್ರಾಂಚ್ ಆಫೀಸಲ್ಲಿ ನಾನು ಕನೆಕ್ಷನ್ ಇಟ್ಕೊಂಡಿಲ್ಲ, ಏನಿದ್ರು ಹೆಡ್ ಆಫೀಸ್ನಾಗ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಅವನೇ ಹೇಳ್ತಾನೆ. ಹೀಗೆ ಒಂದು ಸ್ನೇಹ ಪರವಾಗಿದ್ದೀವಿ ನಾವು. ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಟೀಚರ್ ಇರಲಿಲ್ಲ. ಅಲ್ಪಸಂಖ್ಯಾತರ ಚಾಂಪಿಯನ್ ಸರ್ಕಾರ ಇತ್ತು. ಅಲ್ಪಸಂಖ್ಯಾತರ ಚಾಂಪಿಯನ್ರ ಸರ್ಕಾರ ಇತ್ತು. 624 ಶಿಕ್ಷಕರನ್ನ ನಾವು ಬಂದ ಮೇಲೆ ಇವತ್ತು ನೇಮಕಾತಿಯನ್ನು ಮಾಡಿದ್ವಿ. ಶಿಕ್ಷಕರಿಂದ ಅದೇ ಶಾಲೆ ನಡೆಸ್ತೇವೆ. ಮತ್ತು ಹಾಸ್ಟೆಲ್ಗಳಲ್ಲಿ ಕೆಪಾಸಿಟಿ 25, ಪ್ರತಿಯೊಂದು ಹಾಸ್ಟೆಲಲ್ಲಿ 25 ಅಲ್ಪಸಂಖ್ಯಾತ ಮಕ್ಕಳಿಗೆ ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಹೆಚ್ಚಿನ ಅನುದಾನವನ್ನು ಕೊಟ್ಟು 2500 ಮಕ್ಕಳಿಗೆ ಈ ವರ್ಷ ಹೆಚ್ಚು 2500 ಮಕ್ಕಳಿಗೆ ಇವತ್ತು ಹಾಸ್ಟೆಲ್ಗೆ ಅಡ್ಮಿಷನ್ ಸಿಕ್ಕಿದೆ, ಹೆಚ್ಚುವರಿ. ಸಣ್ಣ ಪುಟ್ಟೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಸುಮಾರು ಒಟ್ಟು 1460 ಕೋಟಿ ರೂಪಾಯಿಯಷ್ಟು ಮಂಜೂರಾತಿಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಅಲ್ಪಸಂಖ್ಯಾತ ಅಭಿವೃದ್ಧಿಗೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ 50 ಕೋಟಿ ರೂಪಾಯಿ ಅಂತ ಈಗಾಗಲೇ ಹೇಳಿದ್ದಾರೆ. ಎಲ್ಲರೂ ಮುಂದೆ ಬರ್ಬೋದು, ಅಂದಾಗ ದೇಶ ಮುಂದೆ ಬರ್ತದೆ. ಇಲ್ಲಿ ವಾಫ್ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಿಮ್ಮ ಡ್ಯೂಟಿ ವಾಫ್ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಡ್ಯೂಟಿ. कॉम्प्रोमाइज़ नहीं होना. अगर कॉम्प्रोमाइज़ हुआ तो हम कुछ नहीं कर सकते, ऊपर वाले देखते रहते. जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज़्यादा आप मुजरिम हो जाते हो. क्योंकि आप नसीब वाले हैं, वो खुदा का प्रॉपर्टी रक्षा करने के लिए आपको मौका मिला है. बहुत नसीब वाले हैं आप, वो नसीब को नहीं खोना. क्योंकि पिछले बरस में मोर देन 2000 crores वाफ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಹಾಂ, ಹೆಸರಿನಲ್ಲಾಗಿದೆ. ಎನ್ಕ್ರೋಚ್ ಮಾಡಿದರೆ ಬೇರೆ ಯಾರೋ ಬಡವರಿಗೆ ಒಂದು ಸ್ವಲ್ಪ 5 फीट 10 फीट लिया, ऐसा नहीं है. बड़ा बड़ा एकड़ अपने नाम पे कर दिया है. अभी जाके उसमें एक छोटा सा हम मस्जिद बनाते करके देते क्या क्या है ಎಷ್ಟು ಅನ್ಯಾಯ. ಒಂದು ನಿಮಿಷನಪ್ಪ, ಇದು ಇಷ್ಟಕ್ಕೆ ಸಮಾಧಾನ ನಿನಗೆ? ಏನು ಮಾತಾಡ್ತೀಯ? 2,500 ಕೋಟಿ ಲೂಟ್ ಆಗಿದೆ ಅಂತ, ನಾನು 200 ಕೋಟಿ ಬಂದಿದೆ ಅಂತೀಯ. ಇದೇ ನಿನ್ನ ಚೇಂಜ್ ಆಗ್ಬೇಕು. ನಾವು ಆದೇಶ ಮಾಡಿರ್ಬೋದು, ಎಲ್ಲಿವರೆಗೂ ಪೂರ್ಣ ಎಷ್ಟು ಒಂದೊಂದು ಇಂಚು ಆ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ತಿಂದಿರ್ಬಾರ್ದು, ನಾವು ಸುಮ್ಮನೆ. ಇದು ಎಲ್ಲ ಧರ್ಮಕ್ಕೆ ಅನ್ನಿಸ್ತದೆ. ನಾನು ಯಾವುದು ಒಂದೇ ಧರ್ಮ ಮಾತಾಡ್ತಾರೆ. ಆದರೆ ವಾಫ್ ಬೋರ್ಡ್ ಇದೆ, ವಾಫ್ ಕಾನೂನಿದೆ, 100 ವರ್ಷದಿಂದ ನಡೆದಿದೆ. ಅದಕ್ಕೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ.
ಅದಕ್ಕೆ ನೋಟಿಫಿಕೇಷನ್ಸ್ ಆಗಿದೆ, ಗೆಜೆಟ್ ನೋಟಿಫಿಕೇಷನ್ಸ್ ಆಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದು, ರಕ್ಷಣೆ ಇದ್ದು ಕೂಡ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ ಅಂತಂದರೆ ಹೆಂಗೆ ಸಾಧ್ಯ? ಯಾರೋ ಬಡವರು, ಯಾರೋ ಸಂಬಂಧ ಇಲ್ದವ್ರು ಮಾಡೋದಲ್ಲ. जिसके पास हुकूमत था उनका ये हिकमत का काम है. ಇಲ್ಲೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರ ಅಧ್ಯಕ್ಷರಿದ್ದಾರೆ, ಯಾರು ಹೋಗಿ ನೀವು ಯಾವ್ದಾರು ಒಂದು ವಾಪಪಟ್ಟು ನಿಮ್ಗೆ ಹೆಸರು ಹಚ್ಚಿ ಕೊಡ್ತಾರೆ ನೋಡಿ. देते हैं क्या? जो अभी गवर्नमेंट में रहे तो भी कुछ कर सकते हैं, अगर बाहर के लोग कहाँ कर सकते हैं क्या? अंदर के आदमी का अंदर का काम है. ಇದ್ರ ಬಗ್ಗೆ ಜಾಗೃತಿ ಆಗಬೇಕು ಸಮುದಾಯ. ನಾವೇನು ಯಾರ್ದು ಏನು ಬೇರೆ ಕೇಳ್ತಾ ಇಲ್ಲ, ನಮ್ಮ ವಾಕ್ ಪ್ರಾಪರ್ಟಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ನೀವು ಅದನ್ನು ಹೆಂಗೆ ರಿಕವರಿ ಮಾಡ್ತೀರಿ? ನೀವು ಸ್ಟಾರ್ಟ್ ಮಾಡಿರಿ, ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿ ನಿಂತು. ಈಗ ಹೆಂಗೆ ನೆಲಮಂಗಲದ ಮಾಡಿದ್ರಿ ಹೇಳ್ತೀನಿ ಕೇಳಿ, ಜನರಲ್ಲಾಗಿ ಹೇಳ್ಬಿಡ್ತೀನಿ. ನಾವು ನೆಲಮಂಗಲ ಹೆಂಗೆ ಚಾಲೂ ಮಾಡಿದ್ರೆ ಹಂಗೆ ಇಡೀ ರಾಜ್ಯದಲ್ಲಿ ಆಗ ಒಂದು ದಕ್ಷ ಅಧಿಕಾರಿ ಮನೆಯವ್ನು ನಾನು ಕೊಟ್ಟಿದ್ದೀವಿ. ಅದಕ್ಕೆ ನೀವು ಬರೀ ಹಿಂಗೆ ಮಾಡಿರಿ ಅಂತ ಹೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ಮಾಡ್ತಾರೆ. ಭಾಳ ಧೈರ್ಯ ಇದ್ದಾವೆ. ಆಮೇಲೆ ಈ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಅವ್ರಿಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಿ ಅವರು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಇವತ್ತಿನ ಭಾರತ ದೇಶದ ಪರಿಸ್ಥಿತಿಯಲ್ಲಿ 3 ಈಗಳು ಬಹಳ ಮುಖ್ಯ. ಒಂದು ಎಜುಕೇಷನ್, ಇನ್ನೊಂದು ಎಂಪ್ಲಾಯ್ಮೆಂಟ್, ಇನ್ನೊಂದು ಎಂಪವರ್ಮೆಂಟ್. ಈ 3ರ ಸಲುವಾಗಿ ನೀವು ಸಂಘಟಿತರಾಗಿ ಕೆಲಸವನ್ನು ಮಾಡಬೇಕು. ಎಲ್ಲಿ ನ್ಯಾಯ ಇದೆ, ಎಲ್ಲಿ ಸತ್ಯ ಇದೆ, ನಾವು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಇನ್ನು ಸಮುದಾಯದಲ್ಲಿರುವಂಥ 1-2% ಬಗ್ಗೆ ಕೂಡ ಮಾತನಾಡಿದ್ವಿ. ಅವರನ್ನು ಕೂಡ ಆ ರೀತಿಯ ಕೃತ್ಯ, ದೇಶದ್ರೋಹದ ಕೃತ್ಯ, ಸಾರ್ವಜನಿಕರನ್ನ ತೊಂದರೆ ಮಾಡುವಂಥ ಕೃತ್ಯ, ಹಿಂಸೆ ಮಾಡುವಂಥ ಕೃತ್ಯಕ್ಕೆ ಯಾರು ಕೂಡ ಬೆಂಬಲ ಕೊಡಬಾರ್ದು. ಮತ್ತು ಅಂಥವ್ರ ವಿರುದ್ಧ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕು ಅಂಥೇಳಿ ನಾನು ಕರೆಯನ್ನು ಕೊಡ್ತೀನಿ. ಅಂದಾಗ ಸಮಾಜಕ್ಕೆ ಒಳ್ಳೆಯ ಹೆಸರು ಬರ್ತದೆ, ದೇಶಕ್ಕೆ ಒಳ್ಳೆಯ ಹೆಸರು ಬರ್ತದೆ, ಸಮಾಜದಲ್ಲಿ ಸೌಹಾರ್ದತೆ ಬರ್ತದೆ. ನಾವು ಆ ಒಂದು ಸಮಾಜದಲ್ಲಿ ಸೌಹಾರ್ದತೆ ಬರಬೇಕನ್ನುವಂಥ ಕಾರಣಕ್ಕಾಗಿ ಕೆಲಸವನ್ನು ನೀವು ಸೇರಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಅಂಥ ಕೃತ್ಯ ಮಾಡೋರನ್ನ ಹೊರಗಿಟ್ಬಿಡಿ. ಯಾವ ಕಾರಣಕ್ಕೂ ಕೂಡ ಅವಕಾಶವನ್ನು ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಕ್ರಿಶ್ಚಿಯನ್ ಸಮುದಾಯ ಭಾಳ ಪ್ರಗತಿಪರವಾಗಿರುವಂಥ ಮತ್ತು ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಒಂದು ಸಮುದಾಯ. ಅವರು ಪ್ರತಿ ವಾರ ಸಂಡೇ ಪ್ರೇಯರ್ಸಲ್ಲಿ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೇ ಮಾಡ್ತಾರೆ. ಆ ಸಮುದಾಯ ಜೊತೆಗೂ ನನ್ನ ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇದೆ. ಕ್ರಿಸ್ಮಸ್ಸಿಗೆ ನನಗೆ ಎಷ್ಟು ಕೇಕ್ಗಳು ಬರ್ತಾ ಗೊತ್ತಾ? हाँ, पूरा इस हॉल को बांट सकता उतना के साथ, उतना दोस्त लोग हैं पहले से, बचपन से आदमी. ಆದ್ದರಿಂದ ಎಲ್ಲರೂ ಕೂಡಿ ಒಂದಾಗಿ ಭಾರತ ದೇಶವನ್ನು ನಾವು ಕಟ್ಟೋಣ, ಭಾರತ ಮಾತೆಯ ಒಂದು ಶ್ರೇಯಸ್ಸನ್ನು ಮಾಡೋಣ. ಎಲ್ಲ ಧರ್ಮ ಗ್ರಂಥಗಳಲ್ಲಿ ಏನು ಹೇಳ್ತಿದ್ರು ಗೊತ್ತಾ? ಮೊದಲು ನಿನ್ನ ಮಾತೃಭೂಮಿಯನ್ನು ಪೂಜಿಸು, ಮೊದಲು ನಿನ್ನ ಮಾತೃಭೂಮಿಗೆ ನಿನ್ನ ನಿಯತ್ತಿರಲಿ. ಎಲ್ಲ ಇದರಲ್ಲೂ ಕೇಳ್ತಾರೆ. ಮತ್ತು ಯಾವುದೇ ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡೋದು. ಯಾವುದೇ ಧರ್ಮ ಎಲ್ಲಿ ಹಿಂಸೆ ಇದೆ ಅದು ಧರ್ಮದ ವಿರುದ್ಧ ಅಂತ ತಿಳ್ಕೊಂಡು. ಇಲ್ಲಿ ಭಾರತದಲ್ಲಿ ಎಷ್ಟು ಧರ್ಮಗಳು ಹುಟ್ಟಿದೆ. ಹಿಂದೂ ಧರ್ಮ ಹುಟ್ಟಿದೆ, ಜೈನ ಧರ್ಮ ಹುಟ್ಟಿದೆ, ಸಿಖ್ ಧರ್ಮ ಹುಟ್ಟಿದೆ, ಬೌದ್ಧ ಧರ್ಮ ಹುಟ್ಟಿದೆ. ಎಲ್ಲದಕ್ಕೂ ಇಲ್ಲಿ ಸ್ಥಾನ ಇದೆ. ಜೈನ ಧರ್ಮ ಅಂತೂ ಅಹಿಂಸೆ ಪರಮೋ ಧರ್ಮ ಅಂತ ಅವರು ಮಾಡಿರುವುದು. ಅಲ್ಲಿ ಹಿಂಸೆಗೆ ಅವಕಾಶನೇ ಇಲ್ಲ. ಒಂದು ಸಣ್ಣ ಪ್ರಾಣಿನೂ, ಒಂದು ಇರುಬಿನೂ ಕೂಡ ಕೊಲ್ಲೋದಕ್ಕೆ ಇಲ್ಲ ಅಲ್ಲಿ. ಅಂಥ ಒಂದು ಶ್ರೇಷ್ಠವಾಗಿರುವಂಥದ್ದು ಮಹಾವೀರರು.
ಅತ್ಯಂತ ತ್ಯಾಗಿರು, ಬುದ್ಧ ತ್ಯಾಗ. ಮಹಾವೀರ ಬಗ್ಗೆ ಒಂದು ನಿಮಿಷ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಮಹಾವೀರ ಎಷ್ಟು ಶ್ರೇಷ್ಠರು ಅಂತಂದರೆ ಅವರು ಇಡೀ ರಾಜ್ಯವನ್ನು ತ್ಯಾಗ ಮಾಡೋಕ್ಕೆ ತೀರ್ಮಾನ ಮಾಡ್ತಾರೆ. ರಾಜಸತ್ವ, ಅರಮನೆ, ಟ್ರೆಜರಿ ಎಲ್ಲ ತ್ಯಾಗ ಮಾಡ್ತಾರೆ. ಎಲ್ಲರಿಗೂ ಕೊಟ್ಬಿಡ್ತಾರೆ. ಯಾರು ಬರ್ತಾರೆ ಎಲ್ಲರೂ ಕೊಟ್ಟ ಮೇಲೆ ಇನ್ನೇನು ಕಾಡಿಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅವರು ಮೈ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಡೈಮಂಡ್ ಖಚಿತವಾಗಿರುವಂಥ ಬಟ್ಟೆ ಇರ್ತದೆ. ಒಬ್ಬ ಕುಂಟ ಓಡ್ಕೊಂಡು ಬರ್ತಾನೆ, ಬಂದು ಎಲ್ಲರಿಗೂ ಕೊಟ್ಟರೆ ನನಗೆ ಕೊಡಲಿಲ್ಲ, ನೀ ಬರಬೇಕಿಲ್ಲಪ್ಪ, ನನ್ನ ಹತ್ರ ಏನೂ ಇಲ್ಲ, ಈಗ ಕೇಳಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ಏನಿದೆ ಅದನ್ನೇ ಕೊಡ್ರಿ ಅಂತ ಅವನು ಹಿಂಗೆ ನೋಡಿಕೊಂಡು ಅವರ ಬಟ್ಟೆ ಇರ್ತದಲ್ಲ ಅದನ್ನ ಅರ್ಧ ಹರಿದು ಅವ್ನು ಕೊಡ್ತಾರೆ. ಮುಂದೆ ಹೋಗ್ತಾರೆ. ಕಾಡಕ್ಕೆ ಪ್ರವೇಶ ಆಗಬೇಕಾದ್ರೆ ಆ ಅರ್ಧ ಇರುವಂಥ ಬಟ್ಟೆ ಒಂದು ಗಿಡಕ್ಕೆ ತಾಗಿ ಹಿಡ್ಕೊಳ್ತಿದ್ದ. ಅವಾಗ ಮಹಾವೀರ ಹೇಳ್ತಾರೆ, ಓ ನನಗಿನ್ನ ವ್ಯಾಮೋಹ ಇದೆ ಅಂತ ಹೇಳ್ಕೊಟ್ಟಿಯ ನೀನು, ನಿನಗೆ ಬೇಕಾಯಿತು ಅಂಥೇಳಿ ಅದನ್ನು ಗಿಡದ ಮೇಲೆ ಹಾಕಿ, ಡೈಮಂಡನ್ನು ಗಿಡದ ಮೇಲೆ ಹಾಕಿ ಕಾಡಿನಲ್ಲಿ ಹೋಗ್ತಾರೆ ದಿಗಂಬರಾಗಿ. ಇಷ್ಟು ದೊಡ್ಡ ತ್ಯಾಗದ ಇತಿಹಾಸ ಇದೆ ನಮ್ಮ ನಾಡಿನಲ್ಲಿ. ಆದ್ದರಿಂದ ಎಲ್ಲ ಧರ್ಮಗಳು ಮೂಲ ತತ್ವ ಒಂದೇ ಇದೆ, ಮಾನವನ ಕಲ್ಯಾಣ. ಆ ಮಾನವನ ಕಲ್ಯಾಣಕ್ಕೆ ನಾವೆಲ್ಲ ಭದ್ರ ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ. ಅವಕಾಶ ಸಿಕ್ಕಾಗ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಣ. ಎಲ್ಲೆಲ್ಲಿ ಅನ್ಯಾಯ ಇದೆ, ಎಲ್ಲೆಲ್ಲಿ ಅನೀತಿ ಇದೆ, ಎಲ್ಲೆಲ್ಲಿ ಹಿಂಸೆ ಇದೆ ಅದನ್ನು ಖಂಡನೆಯನ್ನು ಮಾಡೋಣ. ಎಲ್ಲಿ ನ್ಯಾಯ ನೀತಿ ಧರ್ಮ ಇದೆ ಅಲ್ಲಿ ಪುರಸ್ಕಾರವನ್ನು ಮಾಡೋಣ. ಎಲ್ಲರೂ ಒಂದಾಗಿ ಹೋಗೋಣ. ಧನ್ಯವಾದಗಳು. ಕಳೆದ 8 ವರ್ಷದಲ್ಲಿ ಆಗದಿರುವಂಥ ಕೆಲಸ, 75 ವರ್ಷಗಳಲ್ಲಿ ಆಗದಿರುವಂಥ ಕೆಲಸ 8 ವರ್ಷಗಳಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಅಲ್ಪಸಂಖ್ಯಾತರ ಒಂದು ಇದು ಅಂತ ಹೇಳಿದ್ರೆ ಅದೊಂದು ನೆಗ್ಲೆಕ್ಟ್ ಆಗಿತ್ತು ಹಿಂದಿನ ಸರ್ಕಾರಗಳಲ್ಲಿ. ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಈ ಒಂದು ಅಲ್ಪಸಂಖ್ಯಾತರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಂಪೂರ್ಣವಾದ ಪ್ರಯತ್ನ ಮಾಡ್ತಿರೋದೇ ಇವತ್ತು ತಮಗೆ ಗೊತ್ತಾಗ್ತಾ ಇದೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರದಲ್ಲಿ ಇವತ್ತು ವಿದ್ಯಾರ್ಥಿ ವೇತನ ಶುಲ್ಕ ಸುಮಾರು 1 ಲಕ್ಷ ಜನಕ್ಕೆ 48 ಕೋಟಿ ರೂಪಾಯಿಯನ್ನು ಕೊಟ್ಟಿರೋದು ತಾವೆಲ್ಲರೂ ಕೂಡ ನೆನೆಸ್ಕೊಳ್ಬೋದು. ಉನ್ನತ ಶಿಕ್ಷಕ್ಕಾಗಿ ಸುಮಾರು 4 ಕೋಟಿ ರೂಪಾಯಿಯಷ್ಟು 4,000 ವಿದ್ಯಾರ್ಥಿಗಳು ಕೂಡ ಕೊಟ್ಟಿದೆ. ಹಿಂದೆ ಜೈನರಾಗಲಿ ಬುದ್ಧರಾಗಲಿ ಮತ್ತು ಸಿಖ್ಖರನ್ನು ಒಂದು ಅಲ್ಪಸಂಖ್ಯಾತರಲ್ಲಿ ಅದು ಒಂದು ನೆಗ್ಲೆಕ್ಟ್ ಆಗಿತ್ತು. ಯಾಕೆಂದರೆ ಅವ್ರು ನಿಜವಾದ ಅಲ್ಪಸಂಖ್ಯಾತರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಇವತ್ತು ಆಯೋಗ ಇರೋದಕ್ಕೆ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರನ್ನು ಕೂಡ ಇವತ್ತು ಈ ಒಂದು ಅಲ್ಪಸಂಖ್ಯಾತರಲ್ಲಿ ಏನು ಸೌಲಭ್ಯಗಳು ಸಿಗುತ್ತೋ ಅವ್ರಿಗೂ ಕೂಡ ಒಂದು ಹೆಚ್ಚಿನ ಒಂದು ಅರಿವನ್ನು ಮೂಡಿಸಿ ಆ ಒಂದು ಸಮುದಾಯಗಳು ಕೂಡ ತಗೊಳ್ಳೋದ್ರಲ್ಲಿ ತಾವೆಲ್ಲರೂ ಕೂಡ ಕಾರ್ಯ ವಹಿಸಬೇಕು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸುಮಾರು 80 ಮದ್ರಾಸಗಳಿಗೆ ಸುಮಾರು 40 ಕೋಟಿ ರೂಪಾಯಿ ಹಣವಷ್ಟು ಕೂಡ ಕೊಟ್ಟು ಅದರ ಒಂದು ಉನ್ನತೀಕರಣ ಕೂಡ ಇವತ್ತು ಮಾಡ್ಕೊಂಡು ಬಂದಿದೆ. ತಮಗೆಲ್ಲ ಆಗೋದು APJ ಅಬ್ದುಲ್ ಕಲಾಂ ಶಾಲೆ ಇವತ್ತು CBSE ಶಾಲೆ ಇವತ್ತು ಒಂದು ಡಿಸ್ಟಿಕ್ಗೆ ಒಂದು ಕೊಟ್ಟು ಇವತ್ತು ಮೊದಲನೆಯ ಒಂದು CBSE ಸರ್ಕಾರಿ ಶಾಲೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅಲ್ಪಸಂಖ್ಯಾತರಿಗೆ ಏನೊಂದು ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಏನು ನಮ್ಮ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದನ್ನೆಲ್ಲವನ್ನು ಕೂಡ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಹಿಂದೆ ಒಂದು ಕಾಲದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಒಂದು ವಿರೋಧಿ ಅಂತ ಹೇಳ್ತಿದ್ರು. ಆದರೆ ಇವತ್ತು ಕಳೆದ 8 ವರ್ಷಗಳಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮಾಡಿರೋ ಕೆಲಸ ನೋಡಿದ್ರೆ ನಿಜವಾಗ್ಲೂ ಕೂಡ ತಾವೆಲ್ಲರೂ ಕೂಡ ಮೆಚ್ಕೊಳ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. जी बताएं सर, आज KMDC भवन का इनॉग्रेशन हुआ है, कितने ऑफिस यहाँ रहेंगे और क्या क्या यहाँ सहूलियात? देखिए, सूबेदार चत्रम रोड पर यानी शेषाद्रिपुरम में बनाया हुआ ये KMDC भवन आज हमारे रियासत के हरदिल अजीज़ वज़ीर आला ने इसका इफ्तिताह किया है। ये बिल्डिंग जो है 17 करोड़ रुपयों की लागत से बनी हुई है और यहाँ पर 3 ऑफिसेस हैं। एक माइनॉरिटी कमीशन जो फर्स्ट फ्लोर में है, सेकेंड फ्लोर में KMDC है
और 3rd फ्लोर में उर्दू एकेडमी है। ये तीनों ऑफिसेस जो है यहाँ पर हैं। मैं समझता हूँ कि बेंगलोर में ये सबसे बड़ी खूबसूरत आलीशान इमारत जो बनी हुई है, और ये बिल्डिंग रेलवे स्टेशन से वॉकेबल डिस्टेंस है, बस स्टैंड से वॉकेबल डिस्टेंस है, मेट्रो से वॉकेबल डिस्टेंस है। जो भी लोग बाहर से आते हैं उनकी सहूलत का ख्याल रखते हुए ये बिल्डिंग तैयार की गई है, और इतनी स्पेशियस बिल्डिंग है हमारी। आप ऊपर जाकर देखें तो मालूम होगा। माइनॉरिटी कमीशन की ऑफिस जो बनी हुई है वहाँ पे हमारे लिए बहुत ही खूबसूरत चैम्बर बनाया गया है। उसके साथ साथ जो है सेक्रेटरी का चैम्बर भी मेरे बिल्कुल बाजू है, और माइनॉरिटी कमीशन के लिए जो सिविल कोर्ट्स के इख्तियारात दिए गए हैं, कोर्ट कंडक्ट करने के लिए कोर्ट हॉल भी बनाया गया है। और केएमडीसी कर्नाटका माइनॉरिटी डेवलपमेंट कॉरपोरेशन के चेयरमैन के लिए उनका चैम्बर है, और वहाँ पर कम से कम 30-40 ऑफिसरों को बैठने के लिए कैबिन्स बनाए गए हैं, और उनका मीटिंग हॉल बनाया गया है। उसके साथ साथ जो है 3rd फ्लोर में उर्दू एकेडमी का भी इफ्तिताह हुआ है। ये जो ऑडिटोरियम जहाँ से मैं बात कर रहा हूँ, आप देखें बहुत ही खूबसूरत ऑडिटोरियम है। इसकी कैपेसिटी 250 की है, और बहुत अच्छा स्टेज बनाया गया है। यहाँ पर एसी का इंतज़ाम है, फैंस रखे हैं, लाइटिंग का इंतज़ाम किया गया है, और इसके साथ साथ जो है यहाँ पर आप जो है मुशायरा भी रख सकते हैं, गज़ल का प्रोग्राम रख सकते हैं। क्या ये फ्री ऑफ कॉस्ट रहेगा? और इसके बारे में जो है मीटिंग करके ये उर्दू की तरक्की के लिए हॉल बनाया गया है। यूँ समझो कि एक मिनी उर्दू हॉल है। यहाँ पर जो है जो भी आएंगे मुशायरा करने वाले, गज़ल का प्रोग्राम करने वाले, इनके लिए काइंड ऑफ इनकरेजमेंट है, और कीमत जो है रीज़नेबल कीमत के ऊपर दिया जाता है। और उर्दू एकेडमी का जिक्र नहीं किया। उर्दू एकेडमी अब तक नहीं बनी है, क्या वजह है? आपने कभी सीएम से इस ताल्लुक से जिक्र भी नहीं? देखो, इसके बाद में पूरे उर्दू एकेडमी के चेयरमैन भी बनेंगे, उर्दू एकेडमी के मेंबर भी बनेंगे। आज स्टेज पे बैठे वक्त पर मैं उनको सुनाया हूँ। ये चंद दिन से फाइल्स पेंडिंग है, सारे नाम्स भी चले गए हैं, चेयरमैन का नाम भी चला गया है। ओनली उसे जो है सर्टिफाई करना है और लिस्ट ऑफिशियली गेजेट करना है। ये काम ज़रूर होगा। 1 साल से पेंडिंग है सर ये इशू, यही बातें चल रही है 1 साल से। देखिए सर, इतने दिन सब्र किए आप, तुम्हारी सब्र की इंतहा मैं समझता हूँ। मैं जितने भी उर्दूदान हैं उनकी कितनी भी तारीफ़ करे कम है, क्योंकि सबसे ज़्यादा आपका ख्याल जो है उर्दू एकेडमी के ऊपर है। तो मैं आपको आज मुबारकबाद देता हूँ। ये आपकी खुशकिस्मती है। ये हाल जो बनाया गया है आप जैसे उर्दूदान के लिए बनाया गया है। बिल्कुल के रेट कम रखेंगे, और जो है यहाँ पर सिर्फ रात में नहीं, प्रोग्राम दिन के 11 बजे से रात के 12 बजे तक यहाँ पे निश्चित होते रहेंगे। माइनॉरिटी से मुतालिक मुख्तलिफ कम्युनिटीज़ के इशूज़ आप आज उठाए, लेकिन उर्दू हाल का जिक्र दूर दूर तक नहीं रहा, उर्दू एकेडमी का जिक्र नहीं रहा। देखिए सर, वक्त की कमी की वजह से मैं बात नहीं कर सका। आप देखे होंगे कि मैं हमारे वज़ीर आला के बिल्कुल बाजू में बैठा था, और जो उर्दू के मामले में उसकी तरक्की के बारे में बात करना था वो उनको सुनाया हूँ, और कहा हूँ कि सर ये जो हाल जो बना है इसकी कैपेसिटी 250 की है। ये उर्दू की इनकरेजमेंट के लिए यहाँ पर ये हाल बनाया गया है। सर, मैं उनके सामने शायरी का भी जिक्र किया, मुशायरे का भी जिक्र किया, गज़लों का भी जिक्र। हाँ, बहुत अच्छा है बोल के वो भी तारीफ़ करे, खुश हो गए हैं। तो उम्मीद रखिए कि चंद दिनों में कमेटी बन जाएगी। आपके ऑफिस शिफ्ट हो गई यहाँ पर? हमारे आज तो जो है इनाग्रेशन हुआ है,
उम्मीद है कि 8 दिन के अंदर पूरा हमारा वहाँ से विश्वेश्वरैया टावर से यहाँ पर हम शिफ्ट कर देंगे। कैसा लगा साहब आज सीएम की स्पीच रही? अल्हम्दुलिल्लाह बहुत मुबारकबाद है कर्नाटक स्टेट के मुस्लिम लोगों के लिए और माइनॉरिटी लोगों के लिए। आज कर्नाटक के अंदर बेंगलुरु शहर बीदर बेंगलुरु के सेंटर ऑफ सिटी में आज एक इस बिल्डिंग का जो इनाग्रेशन हुआ, जिसमें उर्दू एकेडमी और KMDC जो कर्नाटक माइनॉरिटी डेवलपमेंट कॉर्पोरेशन और हमारे कर्नाटक माइनॉरिटी कमीशन, ये 3 ऑफिसेस हैं इस इमारत में। इस इमारत की उद्घाटन हमारे जनाब बसवराज बोम्मई साहब करे। मैं बहुत उनको हमारे कर्नाटक स्टेट हज कमेटी के चेयरमैन की हैसियत से बहुत मुबारकबाद देता हूँ। उन्होंने आए और बड़ी खुशी हुई कि उन्होंने पहले सलाम करके अपनी तकरीर को आगाज़ किया, तो बिल्कुल जो है मुसलमानों का बहुत ख्याल किया। और बड़ी खुशकिस्मती की बात है कि उन्होंने ये भी बताया कि BJP गवर्नमेंट में 2 बड़ी बिल्डिंग के बेंगलुरु के अंदर इनाग्रेशन हुए, ख़ासतौर पे मुस्लिम समाज के लिए, माइनॉरिटी के लिए, जहां बहुत तकलीफ़ होती थी विश्वेश्वरैया टावर में, KMDC हो, कमीशन हो या हमारे और भी जो उर्दू एकेडमी तो काफ़ी दूर थी, हर लोगों को जाने के लिए तकलीफ़ होती थी और ऑफिस में लोगों को जाके वहाँ बात करने के लिए बहुत कंजेस्टेड होता था। लेकिन आज BJP सरकार में ये दोनों बिल्डिंग का इनाग्रेशन हुआ, जिसमें ये आज जो उर्दू एकेडमी और हमारे कमीशन ऑफिस और KMDC, उसके साथ साथ पिछले कुछ दिन पहले मौलाना आज़ाद भवन का भी इनाग्रेशन हुआ, जहाँ डायरेक्टर ऑफ माइनॉरिटी ऑफिस चल रही है। बहुत ज़्यादा सहूलतें आज लोगों को मिल रही, क्योंकि लोग जो दूर से आते हैं उनको जो है ऑफिशियली करस्पॉन्डिंग करने के लिए या ऑफिशियली काम करने के लिए तमाम चीज़ें की सहूलतें हैं। मैं बसवराज बोम्मई साहब को बहुत मुबारकबाद देता हूं कि उन्होंने आज इस बिल्डिंग का इनाग्रेशन किया और हम तमाम लोगों के लिए, ख़ास तौर पे मुस्लिम समाज के लिए बड़े फ़ायदे का मामला है, बड़ा जो है उससे फ़ायदा पहुँचेगा, बड़ा आसानी का मामला आएगा। सीएम की तकरीर के दौरान बार बार आप हज कमेटी का जिक्र कर रहे थे, लेकिन सीएम उसे नज़रअंदाज करते रहे, क्या कहना है? नहीं, हज कमेटी के लिए उन्होंने इस बिल्डिंग का इनाग्रेशन में माइनॉरिटी कमीशन के बारे में नहीं माइनॉरिटी करना चाह रहे थे सीएम। नहीं, हम लोग ग्रांट्स के बारे में पूछना चाह रहे थे, क्योंकि ग्रांट्स अभी कुछ ही दिन के बाद हमारे हज के 2023 का इनाग्रेशन होने वाला है और नए हम वहाँ पे और भी जो कोविड में जो बिल्डिंग ख़राब हुई थी उस बिल्डिंग की मरम्मत करना है, ऑलरेडी हो चुका है। तो सीएम साहब ने पिछले वादा किया था मैं हज भवन को ग्रांट दूंगा बोल के, बजट भी आ रहा है तो हम तो इस बजट के अंदर शायद वो ग्रांट देने का वादा किए हैं, तो मैं उसकी तरफ उनका इशारा कर रहा था। लेकिन वो माइनॉरिटी हमारे वक्फ बोर्ड की तरफ उन्होंने ज़्यादा तवज्जो दी। क्या वादा किया आपने? नहीं, मुझे तो बात करके बोले हैं कि हज कमेटी में हम बहुत ज़्यादा डेवलपमेंट करेंगे, काफ़ी अच्छी इमारत है। अभी मंगलूर का हज भवन हमको स्टार्ट करना है, गुलबर्गा करना है, बहुत जल्द से जल्द कराइए। मैं शशिकला जोल्ले मैडम को भी बोला हूँ, जो हमारे हज वक्फ के जो मिनिस्टर हैं, उन्होंने भी जो है वक्त देते बोले इंशाल्लाह ये 8 दिन के अंदर हम लोग मंगलूर का और गुलबर्गा का हज उसका भी काम